ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಕಾದಿದೆಯಾ ಸಂಕಷ್ಟ. ರಾಷ್ಟ್ರಪತಿ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ ಆರೋಪ, ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಪೊಲಿಟಿಕಲ್ ಅಥವಾ ಒಂದು ತರಹದ ಕಾನೂನು ಕಂಟಕ ಎದುರಾಗಬಹುದಾ ಎನ್ನುವಂಥ ಚರ್ಚೆಗಳು ಶುರುವಾಗಿದೆ. ರಾಷ್ಟ್ರಪತಿ ಹೋದಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಪ್ರೋಟೋಕಾಲ್ ಉಲ್ಲಂಘನೆಯನ್ನ ಮಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚರ್ಚೆಗಳು ಶುರುವಾಗಿದೆ. ರಾಷ್ಟ್ರಪತಿ ಮುರ್ಮು ಭೇಟಿ ನೀಡಿದಾಗ ಸ್ವಾಗತಿಸಲಿಲ್ಲವಾ ಮಮತಾ? ಸಿಎಸ್ಸು ಡಿಜಿಪಿ ಸ್ವಾಗತಕ್ಕೆ ಹಾಜರಿಲ್ಲದಿರುವುದು ಶಿಷ್ಟಾಚಾರ ಉಲ್ಲಂಘನೆ, ಬ್ಲೂ ಬುಕ್ ನಿಯಮಗಳ ಗಂಭೀರ ಉಲ್ಲಂಘನೆ ಎಂದು ಅಸಮಾಧಾನ, ನಿಯಮ ಉಲ್ಲಂಘನೆ ಆಗಿದೆ ಎಂದು ಕೇಂದ್ರ ಸರ್ಕಾರ ಅಸಮಾಧಾನ, ಸ್ವಾಗತಿಸಲು ಸಿಲಿಗುರಿ ಮೇಯರ್ ಮಾತ್ರ ಬಂದಿದ್ದು ಶಿಷ್ಟಾಚಾರ ಉಲ್ಲಂಘನೆ. ಈ ಸಂಬಂಧ ಪಶ್ಚಿಮ ಬಂಗಾಳದ ಸಿಎಂಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ನೋಡಿ, ಒಂದು ಸಿಎಂ ಕಾರ್ಯಕ್ರಮ ಅನ್ನುವಾಗ ನಾನು ಉಪಮುಖ್ಯಮಂತ್ರಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹಿಂದಿಂದ ಓಡ್ಕೊಂಡು ಬರೋದಕ್ಕಾಗಲ್ಲ. ಒಂದು ಪ್ರೋಟೋಕಾಲ್ ಇರ್ತಾರೆ. ಪಕ್ಕದಲ್ಲಿ ಹೋಮ್ ಮಿನಿಸ್ಟರ್ ಕೂತ್ಕೋಬೇಕು. ಅದ್ರ ಪಕ್ಕದಲ್ಲಿ ಈಗ ಯಾವುದಾದ್ರೂ ಡಿ.ಸಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಆದರೆ ಡಿ.ಸಿನೂ ವೇದಿಕೆಯಲ್ಲಿ ಇರಬೇಕು. ಅವನಿರಬಾರ್ದು, ಅವನಿರ್ಕೂಡ್ದು, ಶಿಷ್ಟಾಚಾರದಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ಒಂದು ಪ್ರೋಟೋಕಾಲ್ ಭಾಗವಾಗಿ ಉಲ್ಲೇಖಗಳು ಇರ್ತವೆ. ಒಂದು ರಾಜ್ಯಕ್ಕೆ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಬರಬೇಕಾದ್ರೆ ಅವರಿಗೆ ಸಲ್ಲಿಸಬೇಕಾದ ಮ್ಯಾಕ್ಸಿಮಮ್ ಗೌರವ ಸಲ್ಲಿಸಲೇಬೇಕು. ಏರ್ಪೋರ್ಟಿಗೆ ಬರುವಾಗ ಅವರನ್ನು ಸ್ವಾಗತ ಮಾಡೋದು ಹೆಂಗೆ, ಇವೆಲ್ಲವೂ ಕೂಡ ನಿಯಮಗಳಿದ್ದಾವೆ. ಮಮತಾ ಬ್ಯಾನರ್ಜಿಯ ಗೈರು ಗಂಭೀರ ಪ್ರಕರಣ ಅದು, ಶಿಷ್ಟಾಚಾರ ಉಲ್ಲಂಘನೆ ಅದು. ರಾಷ್ಟ್ರಪತಿ ಭೇಟಿಯ ವೇಳೆ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ. ನನ್ನ ಪಶ್ಚಿಮ ಬಂಗಾಳದ ಭೇಟಿಯ ವೇಳೆ ರಾಜ್ಯ ಸರ್ಕಾರವು ಶಿಷ್ಟಾಚಾರ ಪಾಲಿಸಿಲ್ಲ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಖುದ್ದು ಆರೋಪಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವು ವಿವರಣೆ ಕೇಳಿ ನೋಟಿಸ್ ನೀಡಿದೆ. ಭಾನುವಾರ ಸಂಜೆ 5 ಗಂಟೆ ಒಳಗೆ ಪ್ರತಿಕ್ರಿಯೆ ನೀಡಬೇಕು ಎಂದು ಕೇಂದ್ರ ಹೇಳಿತ್ತು. ಇದಕ್ಕೆ ರಾಜ್ಯ ಸರ್ಕಾರವು ಅಧಿಕೃತವಾಗಿ ಉತ್ತರ ನೀಡಿಲ್ಲ. ಆರೋಗ್ಯ ಸಮಸ್ಯೆ ಅದು ಇದು ಏನಾದರೂ ಹೇಳ್ಕೋಬಹುದು. ಆದರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜ್ಯಕ್ಕೆ ನೀಡಿದ ಭೇಟಿಯ ವೇಳೆ ಶಿಷ್ಟಾಚಾರ ಪಾಲನೆಯಲ್ಲಿ ಯಾವುದೇ ರೀತಿಯಲ್ಲೂ ಉಲ್ಲಂಘನೆಯಾಗಿಲ್ಲ ಅಂಥೇಳಿ ಮಮತಾ ಮೇಡಮ್ ಹೇಳಕತ್ತಿದ್ದಾರೆ. ಆದರೆ ಆಗಿದೆ ಅಂಥೇಳಿ ರಾಷ್ಟ್ರಪತಿ ಮೇಡಮ್ ಹೇಳ್ತಾರೆ. ಇದರಲ್ಲಿ ಯಾರ್ದು ಕರೆಕ್ಟು ಯಾರ್ದು ತಪ್ಪು? ಒಟ್ಟಾರೆ ಸಮ್ಮೇಳನವನ್ನು ಆಯೋಜಿಸಿದವರು ಸರ್ಕಾರಕ್ಕೆ ಮಾಹಿತಿ ನೀಡಿರಲಿಲ್ಲ. ಇಲ್ಲಿದೆ ಮ್ಯಾಟ್ರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಥವಾ ಸಂಬಂಧಪಟ್ಟಂಥ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೊಂದು ಆಟೋಮೆಟಿಕ್ಕು ಅದರ ಶೆಡ್ಯೂಲ್ ಹೋಗ್ತವೆ. ರಾಷ್ಟ್ರಪತಿ ಬರ್ತಾರೆ, ಈ ತರಹದೊಂದು ಕಾರ್ಯಕ್ರಮ, ಅಲ್ಲಿಗೆ ಭದ್ರತೆ ಬೇಕು. ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದ ಎರಡೂ ಭದ್ರತಾ ಪಡೆಗಳು ಕೂಡ ಅಲ್ಲಿ ಬಂದಿರ್ತಾರೆ. ಇವೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು. ಆದರೆ ಆ ತರಹದೊಂದು ಮಾಹಿತಿಯೇ ಇರಲಿಲ್ಲ ಅನ್ನೋದು ಮಮತಾ ಮೇಡಮ್ ಆರೋಪ. ಇನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿರುವ ಹಿನ್ನೆಲೆಯಲ್ಲಿ ದೋಣಿ ಮಾರ್ಗದಲ್ಲಿ ಕಸ ತುಂಬಿಕೊಂಡಿತ್ತು, ಶೌಚಾಲಯದಲ್ಲಿ ನೀರಿನ ಕೊರತೆ ಸೇರಿ ಗ್ರೀನ್ ರೂಮ್ನಲ್ಲಿ ಅವ್ಯವಸ್ಥೆ ಆರೋಪದ ಕುರಿತು ಕೂಡ ಪ್ರತಿಕ್ರಿಯಿಸಿದ್ದಾರೆ ಮಮತಾ. ಎಲ್ಲ ಅವ್ಯವಸ್ಥೆಗಳಿಗೂ ಸಮ್ಮೇಳನ ಆಯೋಜಕರು ಮತ್ತು ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರವೇ ಹೊಣೆ. ನೋಡಿ, ಏರ್ಪೋರ್ಟ್ಗಳು ಕೇಂದ್ರ ಸರ್ಕಾರದ ಕಂಟ್ರೋಲಿಗೆ ಬರ್ತವೆ. ಏನನ್ನ ಹೇಳಿದ್ರೆ ಈ ವಿಚಾರದಲ್ಲಿ ತಪ್ಪಿಸಿಕೊಳ್ಳಬಹುದು ಅನ್ನೋದನ್ನು ಮಮತಾ ಬ್ಯಾನರ್ಜಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೈರ್ಮಲ್ಯದ ಕಾರಣಗಳನ್ನು ನೀಡುವುದಾದರೆ ಆ ನೈರ್ಮಲ್ಯಗಳನ್ನು ಸ್ವಚ್ಛ ಮಾಡಬೇಕಾಗಿದ್ದು ಕೇಂದ್ರ ಸರ್ಕಾರ ಅನ್ನೋ ತರಹ ಇದೆ. ಏರ್ಪೋರ್ಟ್ ಪ್ರಾಧಿಕಾರ ಸೆಂಟ್ರಲ್ ಗೌರ್ಮೆಂಟ್ ಅಧೀನಕ್ಕೆ ಬರೋದು, ನಮ್ಮದು ಯಾವುದೂ ತಪ್ಪಿಲ್ಲ ಅನ್ನೋ ತರಹ ಪರಿಪೂರ್ಣವಾಗಿ ಅದರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಮಮತಾ. ಆದರೆ ಶಿಷ್ಟಾಚಾರ ಉಲ್ಲಂಘನೆ ಕ್ರಮ ಅಂತೂ ಸಾಧ್ಯತೆ ಇದೆ, ಇನ್ಸ್ಟೆಂಟಾಗಿ ಆಗುತ್ತೆ. ಕೇಂದ್ರ ಸರ್ಕಾರ ಈಗಾಗಲೇ ಅವ್ರಿಗೆ ಪತ್ರ ಬರೆದಿದೆ, ಎಷ್ಟು ಗಂಟೆಯ ಒಳಗಾಗಿ ನೀವು ಅದಕ್ಕೆ ಉತ್ತರ ಕೊಡಬೇಕು. ಬಲವಾದ ಕಾರಣ, ಆರೋಗ್ಯ ಸಮಸ್ಯೆನೋ ಮತ್ತೊಂದು ಮಗದೊಂದು ಅಥವಾ ಏನಾದರೂ ಬೆದರಿಕೆಗಳಿತ್ತ, ಇವೆಲ್ಲದರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡಬೇಕು. ಆ ಸಮಾಧಾನಕರವಾದ ಕ್ಲಾರಿಟಿಯ ಆಧಾರದ ಮೇಲೆ ಮಮತಾ ಬ್ಯಾನರ್ಜಿಗೆ ಕ್ಷಮೆ ಸಿಗುತ್ತೆ. ಇಲ್ಲದಿದ್ದರೆ ಕಾನೂನು ಕಂಟಕ ಎದುರಾಗೋದಂತೂ ಕಟ್ಟಿಟ್ಟ ಬುತ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.